ನಮಸ್ಕಾರ, ಇದು ಕೆಂಗೇರಿ ವಾಹಿನಿ. ಹೇಗಿದ್ದೀರಿ ಎಲ್ಲರೂ? ಬೆಂಗಳೂರಿನ ಶ್ಯಾಂಪುರದ ಐಡಲ್ ಮೆಲೋಡಿಸ್ ಸಂಸ್ಥೆಯ 3ನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಬೆಂಗಳೂರಿನ ನಯನ ಸಭಾಂಗಣ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮನೋರಂಜನೆ ಕಾರ್ಯಕ್ರಮವಾಗಿ ಸಂಗೀತ ರಸ ಸಂಜೆ ಸಂಸ್ಥೆಯ ಗಾಯಕರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಸಾಕಷ್ಟು ಕಲಾವಿದರು, ಕಲಾಪ್ರೇಮಿಗಳಿಗೆ ಒಂದು ವೇದಿಕೆ ತಲುಪಿಸಲಾಯಿತು. ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಖ್ಯಾತ ಗಾಯಕರಾದ ನಾಜೀಮ್ ಖಾನ್ ರವರು, ಡಿಎಂಎಸ್ ಸಂಘದ ಅಧ್ಯಕ್ಷರು ಹಾಗೂ ಹೋರಾಟಗಾರರಾದ ಎಜೆ ಖಾನ್ ರವರು, ಖ್ಯಾತ ದ್ವಿಕಂಠ ಗಾಯಕರಾದ ಪರ್ವೀಸ್ ಪಾಷರವರು, ಗಾಯಕರಾದ ಆಸಿಫ್ ಪಾಷರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲರನ್ನೂ ಆನಂದಿಸಿ ಮನೋರಂಜಿಸಿದರು. ಹಲವಾರು ಕಡೆಗಳಿಂದ ವಾರ್ಷಿಕೋತ್ಸವಕ್ಕೆ ಗಾಯಕರು ಆಗಮಿಸಿ ಕಾರ್ಯಕ್ರಮಕ್ಕೆ ಪಾತ್ರರಾದರು. ಮಾಜಿ ಗೃಹ ಸಚಿವರಾದ ರೋಷನ್ ಬೇಗ್ ಮತ್ತು ಕೆಪಿಸಿಸಿ ಪದವೀಧರರ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಾದ ಐಷಾ ಸುಲ್ತಾನರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರಾದ ಗಾಯಕರನ್ನು ತಂಡದ ವತಿಯಿಂದ ಸನ್ಮಾನಿಸಿ ಗೌರವ ನೀಡಲಾಯಿತು. ಸನ್ಮಾನ ಸ್ವೀಕರಿಸಿದ ಎಲ್ಲ ಕಲಾವಿದರು ಸಂಸ್ಥೆಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಮನುಷ್ಯನ ಕೈಯಲ್ಲಿ ಕೊಟ್ಟಿದ್ದಾರೆ. ಇದು ತುಂಬಾ ಖುಷಿ. मर गया वो जवान, अब सुनो वो खाई के पान बनारस वाला, वो खाई के पान बनारस वाला, खुल जाए पंज तकड़ का ताला। वो खाई के पान बनारस वाला, खुल जाए पंज तकड़ का ताला। तो ऐसा करे तमाम सीधी करके सबसी चाल, छोड़ना किनारे वाला, वो छोरा गंगा किनारे वाला, वो कहीं पे नहीं